ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಅಗ್ನಿವೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ನ 25 ಏಪ್ರಿಲ್ 2023 ನಡೆದಂಥ ಶಿಫ್ಟ್ 1 ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನನ್ನ ಭಾವಿ ಅಗ್ನಿವೀರರು ಯಾರು ಆಗ್ಬೇಕಂತ ಅನ್ಕೊಂಡಿದ್ದೀರಾ ಅವರಿಗೆಲ್ಲ ಹೆಲ್ಪ್ ಆಗೋಕೆ ಪ್ರತಿದಿನ ಒಂದು ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ವಿತ್ ಟ್ರಿಕ್ಸ್ ಜೊತೆಗೆ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ನಿಮ್ಗೆ ಬರಬೇಕಂದ್ರೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ನೋಡಿ, ರೇಷಿಯೋ ಆಫ್ ಏಜ್ ಆಫ್ ಸೋನು ಅಂಡ್ ಮೋನು ಇಸ್ 9:12. ಇಫ್ ಏಜ್ ಆಫ್ ಸೋನು ಇಸ್ 27 years, ದೆನ್ ಏಜ್ ಆಫ್ ಮೋನು ವಿಲ್ ಬಿ. ಸೊ ಸಿಂಪಲ್ ಸ್ಟೂಡೆಂಟ್ಸ್, ಏನು ಕೊಟ್ಟಿದ್ದಾರೆ ಅಂದ್ರೆ ಏಜ್ ರೇಷಿಯೋ ಅನುಪಾತ ಕೊಟ್ಟಿದ್ದಾನೆ. ಯಾರು? ಸೋನು ಮತ್ತು ಮೋನು ಅನುಪಾತ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ 9:12. ಹೌದಾ? 9:12. ಮತ್ತೇನ್ ಕೊಟ್ಟಿದ್ದಾನೆ ಇದರಲ್ಲಿ? ಒಬ್ಬರು ಏಜ್ ಕೊಟ್ಟಿದ್ದಾನೆ. ಯಾರ್ದು? ಸೋನು ಏಜ್ ಎಷ್ಟು ಕೊಟ್ಟಿದ್ದಾನೆ? 27 years ಅಂತ ಕೊಟ್ಬಿಟ್ಟಿದ್ದಾನೆ. ಅನುಪಾತದಲ್ಲಿ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಒಬ್ಬರು ಹಿಂಟ್ ಕೊಟ್ಟಿದ್ದಾನೆ. ಏನಂತ? ಸೋನು ವಯಸ್ಸು 27. ಸಿಂಪಲ್ ಟ್ರಿಕ್ ಏನಂದ್ರೆ 9:27 ಅಂದ್ರೆ ಇಲ್ಲಿ ಎಷ್ಟು ಇಂಟು ಆಗಿದೆ? 9×3 = 27 ಸರ್. ಅದೇ ತರ 12 ಏನ್ ಮಾಡುವ? ಅನುಪಾತಗಳು ಸಮಾನವಾಗಿರುತ್ತವೆ. ಹಾಗಾಗಿ 12×3 ಎಷ್ಟಾಗುತ್ತೆ? 36. ಹಾಗಾದ್ರೆ ಮೋನು ವಯಸ್ಸು ಎಷ್ಟಿರುತ್ತೆ? 36 ವರ್ಷ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? 36. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ಟೂ ನಂಬರ್ ಈಸ್ 4:5 ಅಂಡ್ their LCM is 60, then their HCF is. ಅಂದ್ರೆ ಏನ್ ಕೇಳ್ತಿದ್ದಾನೆ ಅಂದ್ರೆ, ಎರಡು ಸಂಖ್ಯೆಗಳ ಅನುಪಾತ 4:5 ಇದೆ, ಅದ್ರ ಜೊತೆಗೆ ಲಸ ಕೊಟ್ಟಿದ್ದಾನೆ. ಲಸ ಎಷ್ಟು ಕೊಟ್ಟಿದ್ದಾನೆ? 60 ಕೊಟ್ಟಿದ್ದಾನೆ. ಅಂದ್ರೆ ಮೊಸನ ಕಂಡಿಡಿ ಅಂತಿದ್ದಾನೆ. ಸೊ ಸಿಂಪಲ್ ಏನ್ ಮಾಡ್ಬೇಕು? ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದ್ದಾನೆ? 4:5. ಅದ್ರ ಜೊತೆಗೆ LCM ಕೊಟ್ಟಿದ್ದಾನೆ ಎಷ್ಟಪ್ಪ ಅಂದ್ರೆ 60. ಸಿಂಪಲ್ ಇಂಥ ಲೆಕ್ಕಕ್ಕೆ ಏನ್ ಮಾಡ್ಬೇಕು? ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಅದಕ್ಕೆ 60ಗೆ ಡಿವೈಡ್ ಮಾಡಿ 4×5 20 ಸರ್. 21 23. ಹಾಗಾದ್ರೆ ಮೊಸ ಎಷ್ಟು ಬರುತ್ತೆ? ಮೊಸ ಅಥವಾ HCF ಅಂದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 3. ಸೊ HCF = 3 ಬರುತ್ತೆ. ಕ್ಲಿಯರ್ ಆಯ್ತಾ? ಓಕೆ. ನೆಕ್ಸ್ಟ್ ನೋಡಿ, ದ ಎವರೇಜ್ ಆಫ್ 3 people is 34 years. ಇಫ್ ದಿ ಏಜ್ ಆಫ್ ದಿ ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ is 20 years and 28 years respectively, ವಾಟ್ ಈಸ್ ದಿ ಏಜ್ ಆಫ್ ಥರ್ಡ್ ಪರ್ಸನ್? ನೋಡಿ ಸ್ಟೂಡೆಂಟ್ಸ್, ಇದು ಸರಾಸರಿ ಮೇಲಿದೆ. ಸೊ ಏನಿದ್ದಾರೆ? 3 ಜನ ಇದ್ದಾರೆ. ಸೊ ಫಸ್ಟ್ ವ್ಯಕ್ತಿ, ಸೆಕೆಂಡ್ ವ್ಯಕ್ತಿ ಮತ್ತು ಥರ್ಡ್ ವ್ಯಕ್ತಿ 3 ಜನ ಅದಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಏನು? ಪ್ರತಿಯೊಬ್ಬರದು ಸರಾಸರಿ ವಯಸ್ಸು ಕೊಟ್ಟಿದ್ದಾನೆ. ಎಷ್ಟಪ್ಪ? 34 ವರ್ಷ. ನಾನೇನ್ ಮಾಡ್ತೀನಿ? ಹಾಗಾದ್ರೆ ಟೋಟಲ್ ಏಜ್, ಒಟ್ಟು ವಯಸ್ಸನ್ನ ಕಂಡುಹಿಡಿತೀನಿ. ಟೋಟಲ್ ಏಜ್. ಸರ್ ಹೆಂಗ್ ಮಾಡುದು ಸರ್? ಎಷ್ಟು ಜನ ಇದಾರಪ್ಪ? 3 ಜನ ಇದ್ದಾರೆ. ಅವ್ರ ಸರಾಸರಿ ಎಷ್ಟು ಬಂದಿದೆ? 34. ಅಂದ್ರೆ ಗುಣಾಕಾರ ಮಾಡಿ 3 4 12 3 9 10 ಅಂದ್ರೆ ಎಷ್ಟು ಬಂತು? 102. ಇದು ಏನಾಯ್ತಪ್ಪ? ಅವರ ಟೋಟಲ್ ವಯಸ್ಸು 3 ಜನದ್ದು. ಅದ್ರಲ್ಲಿ ಏನ್ ಕೊಟ್ಬಿಟ್ಟಿದ್ದಾನೆ? ಫಸ್ಟ್ ಮತ್ತು ಸೆಕೆಂಡ್ ಪರ್ಸನ್ ಏಜ್ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಫಸ್ಟ್ ವ್ಯಕ್ತಿದು 20 ವಯಸ್ಸಾದ್ರೆ ಸೆಕೆಂಡ್ ವ್ಯಕ್ತಿ ಎಷ್ಟಿದೆ? 28. ನಮಗೇನ್ ಕೇಳ್ತಿರೋದು? ಕ್ವಶನ್ ಮಾರ್ಕ್ ಇರೋದು ಮೂರನೇ ವ್ಯಕ್ತಿದು. ಹಾಗಾಗಿ ಫಸ್ಟ್ ಇವರಿಬ್ಬರದು ಕೂಡಿಸಿ ಎಷ್ಟಾಗುತ್ತೆ ಸರ್? 48 ಆಗುತ್ತೆ. ಬಟ್ ಟೋಟಲ್ ಎಷ್ಟಿದೆ? 102 ಇದೆ. ಇದರಲ್ಲಿ 48 ಕಳೆದ್ಬಿಡಿ, ನಿಮಗೆ ಮೂರನೇ ವ್ಯಕ್ತಿ ಸಿಕ್ಬಿಡುತ್ತೆ. 12ರಲ್ಲಿ 12ರಲ್ಲಿ 8 ಹೋದ್ರೆ ಎಷ್ಟು? 4. 10ರಲ್ಲಿ 5 ಹೋದ್ರೆ 5. ಸೊ ಆನ್ಸರ್ ಎಷ್ಟು ಬರುತ್ತೆ? 54. ಹಾಗಾದ್ರೆ ಈ ಮೂರನೇ ವ್ಯಕ್ತಿ ವಯಸ್ಸು ಎಷ್ಟು ಅಂದ್ರೆ 54 ವರ್ಷ. ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ 3m - 4n² ವಿಲ್ ಬಿ. ಸೊ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಗೊತ್ತಿರಬಹುದು. a - b² ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಈ ಆನ್ಸರ್ ಬಂದ್ಬಿಡುತ್ತೆ. ಹೇಗೆ ಸರ್? ನೋಡಿ ಅದೇ ತರ ಇದೆ. 3m - 4n². ಸೊ ಇದ್ರ ಫಾರ್ಮುಲಾ ಹೇಳಿ ಏನಾಗುತ್ತೆ? a - b² ಅಂದ್ರೆ a² ಸರ್ -2ab + b². ಇದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವೇನ್ ಮಾಡೋದು? ಸೇಮ್ ಇದನ್ನೇ ವ್ಯಾಲ್ಯೂನ ಪುಟ್ ಮಾಡೋದು. ಸೊ ಇದರಲ್ಲಿ ಎ ಅಂದ್ರೆ ಏನಪ್ಪ? ನಮ್ಮ ಪ್ರಕಾರ ಕ್ವಶನ್ ಅಲ್ಲಿ ಏನಿದೆ? 3m ಇದೆ. ಹೌದಾ? ಎ ಅಂದ್ರೆ 3m ಇದೆ. ಸೊ ನೆಕ್ಸ್ಟ್ ನೋಡಿ ಸರ್, ಬಿ ಅಂದ್ರೆ ಏನು ಅನ್ಕೊಳ್ಳಿ? 4n ಅಂತ ಅನ್ಕೊಳ್ಳಿ. ಸೊ ನೋಡಿ, ಬಿ ಅಂದ್ರೆ 4n ಅಂತ ಅನ್ಕೊಳ್ಳಿ. ಜಸ್ಟ್ ಪುಟ್ ಮಾಡಿ ವ್ಯಾಲ್ಯೂ ಅಲ್ಲಿ a - b² ಸರ್. a² ಅಂದ್ರೆ ಏನು? 3ರ ವರ್ಗ ಎಷ್ಟು? 9m². ಸೊ -2 ಇಂಟು ಎ ಅಂದ್ರೆ ಏನು ಅನ್ಕೊಂಡಿದೀವಿ? 3m. ಸೊ 3m ಇಂಟು ಬಿ ಅಂದ್ರೆ ಏನು ಅನ್ಕೊಂಡಿದ್ದೀರಾ? 4n ಪ್ಲಸ್
ಬಿ ಸ್ಕ್ವೇರ್ ಅಂದ್ರೆ ಏನು ಅನ್ಕೋತೀರ 4 ವರ್ಗ 16 ಎನ್ ಸ್ಕ್ವೇರ್. ಸೊ ಹಾಗಾಗಿ ನೆಕ್ಸ್ಟ್ ನೋಡಿ 9m² ಮೈನಸ್ 2 × 3m × 4n ಇದೆ ಪ್ಲಸ್ 16n². ಹಾಗಾಗಿ 9m² ಮೈನಸ್ 2 3 6 6 4 24mn ಪ್ಲಸ್ 16n². ಹಾಗಾಗಿ ನೋಡಿ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಯಾವ್ದಿದೆ ಕರೆಕ್ಟ್. ಸೊ ಮೂರನೇ ಆಪ್ಷನ್ ನೋಡಿ 3m² ಮೈನಸ್ 24mn ಪ್ಲಸ್ 16n². ಸೊ ರೈಟ್ ಆನ್ಸರ್ ಏನಾಗುತ್ತೆ, ಮೂರನೇ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇಫ್ 2 ಆಫ್ 2x ಪ್ಲಸ್ 3 ಮೈನಸ್ 4 ಆಫ್ ಎಕ್ಸ್ ಮೈನಸ್ 5 ಮೈನಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 3 ಅಂತ ಒಂದು ಸಮೀಕರಣ ಇದೆ. ಸೊ ಇವಾಗ ಏನು ಮಾಡ್ಬೇಕು ನೀವು, ಈ ಸಮೀಕರಣಕ್ಕೆ ಗುಣಾಕಾರ ಮಾಡಿ. ಸೊ ಸಿಂಪಲ್ ನೋಡಿ ಏನು ಮಾಡಬೇಕು, 2x ಪ್ಲಸ್ 3 ಇದೆ, 2x ಪ್ಲಸ್ 3 ಇದೆ ಅಲ್ಲ, ಇದಕ್ಕೆ ಏನು ಮಾಡಬೇಕು, ಕಂಪ್ಲೀಟ್ 2ರಿಂದ ಗುಣಾಕಾರ ಮಾಡಿದ್ರೆ ಇಡೀ ಬ್ರಾಕೆಟ್ ಒಳಗಡೆ ಎಲ್ಲ ಗುಣಾಕಾರ ಮಾಡಬೇಕು. ಹೇಗೆ ಸರ್ ನೋಡಿ, ಇವಾಗ 2 2 4x ಪ್ಲಸ್ 2 3 6 ಬಂತು, ಹೌದಾ. ನೆಕ್ಸ್ಟ್ ನೋಡಿ -4 ಪೂರ್ತಿಯ ಕಂಪ್ಲೀಟ್ ಬ್ರಾಕೆಟ್ಗೆ ಗುಣಾಕಾರ ಮಾಡಬೇಕು. -4 × x ಅಂದ್ರೆ -4x. ಅದ್ರ ಜೊತೆಗೆ ನೋಡಿ ಮೈನಸ್ ಮತ್ತು ಒಳಗಡೆ ಇರೋದು ಮೈನಸ್ ಇಂಟುಗಳಿಗೆ ಏನು ಮಾಡುತ್ತೆ, ಮೈನಸ್ ಇಂಟು ಮೈನಸ್ ಯಾವಾಗಲೂ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 4 ಇಲ್ಲಿ 20 ಬಂತು. ಮುಂದೆ -x ಪ್ಲಸ್ 2 ಈಕ್ವಲ್ ಟು 3 ಇದೆ. ಕ್ಲಿಯರಾ. ಈಗ ನೋಡಿ ಸರ್ 4x ಪ್ಲಸ್ ಅಲ್ಲಿದೆ, ಇದು ಮೈನಸ್ ಅಲ್ಲಿದೆ, ಕ್ಯಾನ್ಸಲ್ ಆಗಿಬಿಡ್ತು ಆಟೋಮೆಟಿಕ್. ನೆಕ್ಸ್ಟ್ ಉಳಿದಿರೋದು ಏನಿದೆ ನೋಡಿ ಕೂಡಿಸಿ, 20 ಜೊತೆಗೆ 26 ಮತ್ತೆ ನೋಡಿ ಈ 26 ಒಂದು 26 ಜೊತೆಗೆ 22 ಎಷ್ಟು, 28 ಮೈನಸ್ ಎಕ್ಸ್ ಈಕ್ವಲ್ ಟು 3 ಆಯಿತು. ನಿಮಗೇನು ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಲ್ಲ, ಎಕ್ಸ್ ಆ ಸೈಡ್ ಹೋಗಿ ಪ್ಲಸ್ ಆಗುತ್ತೆ, 3 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 28 ಮೈನಸ್ 3 ಈಕ್ವಲ್ ಟು ಎಕ್ಸ್. ಸೊ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, 25. ಸೊ ಆನ್ಸರ್ ಏನು ಬರುತ್ತೆ, ಆಪ್ಷನ್ 2 25. ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ರೇಷಿಯೋ ಆಫ್ ಮಿಲ್ಕ್ ಟು ವಾಟರ್ ವೆನ್ 20 ml ಆಫ್ ಮಿಲ್ಕ್ ಇಸ್ ಮಿಕ್ಸ್ ವಿತ್ 4 ಲೀಟರ್ ಆಫ್ ವಾಟರ್. ನೋಡಿ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಕ್ವಶನು, ವಾಟ್ ಈಸ್ ದಿ ರೇಷಿಯೋ ಆಫ್ ಮಿಲ್ಕ್ ಮತ್ತು ವಾಟರ್ ಅಂದ್ರೆ ಹಾಲು ಮತ್ತು ನೀರಿನ ಮಿಶ್ರಣದ ಅನುಪಾತವನ್ನು ಕಂಡುಹಿಡಿ ಅಂದಾನ. ಅದ್ರೊಳಗೆ ನೋಡ್ರಿ 20 ml ಆಫ್ ಮಿಲ್ಕ್ ಇದೆ, ಅದರಲ್ಲಿ ಮಿಕ್ಸ್ ಮಾಡಿದಾನೆ 4 ಲೀಟರ್ ಆಫ್ ವಾಟರ್. ನೋಡಿ 1 ಲಕ್ಷ ಇರ್ಬೇಕು ಸ್ಟೂಡೆಂಟ್ಸ್. ಯಾವಾಗಲೂ ಅನುಪಾತ ಅಂದ್ರೆ ಅವುಗಳ ಏನಂತಾರೆ, ಲೀಟರ್ ಇದ್ರೆ ಲೀಟರ್ ಅಲ್ಲೇ ಇರಬೇಕು, ml ಅಲ್ಲಿ ಇದ್ರೆ ml ಅಲ್ಲೇ ಇರಬೇಕು, kg ಅಲ್ಲಿ ಇದ್ರೆ kg. ಫಾರ್ ಎಕ್ಸಾಂಪಲ್ ಇವಾಗ kg ಅನುಪಾತ ತಗೊಂಡ್ರೆ ಇಲ್ಲಿನ ಈ ಸೈಡ್ ಬರೋಂಥದ್ದು ಯೂನಿಟ್ಸ್ ಏನು kgನೇ ಇರಬೇಕು. ಸರ್ ಲೀಟರ್ ತಗೊಂಡೆ ಅಂದ್ರೆ ಇಲ್ಲಿನ ಏನು ಬರಬೇಕು, ಲೀಟ್ರೇ ಬರಬೇಕು. ಸೊ ಲೀಟರ್ ತಗೊಂಡ್ಬಿಟ್ಟು ಲೀಟರ್ ತಗೊಳಕ್ಕೆ ಬರಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಒಂದಾಗಿ ಕನ್ವರ್ಟ್ ಮಾಡಲೇಬೇಕು. ಅದನ್ನ ಹೆಂಗೆ ಮಾಡಬೇಕು ಸರ್, ನೆಕ್ಸ್ಟ್ ನೋಡಿ ನಾನು ಹೇಳ್ತೀನಿ ಇವಾಗ. ಸೊ ಫಸ್ಟ್ ಏನಿದೆ, ಒಂದು ರೇಷಿಯೋ ಆಫ್ ಮಿಲ್ಕ್ ಮತ್ತು ವಾಟರ್ ಕಂಡುಹಿಡಿದಾನೆ. ಸೊ ನಮಗೆ ಏನು ಕಂಡುಹಿಡಿದಾನೆ, ಮಿಲ್ಕ್ ಮತ್ತು ವಾಟರ್ದ ಅನುಪಾತವನ್ನು ಕಂಡುಹಿಡಿದಾನೆ. ಓಕೆ ಸರ್, ಇದರಲ್ಲಿ ಏನು ಕೊಟ್ಟಿದ್ದಾನೆ, 20 ml ಆಫ್ ಮಿಲ್ಕ್ ಕೊಟ್ಟಿದ್ದಾನೆ, 20 ಮಿಲಿಲೀಟರ್ ಕೊಟ್ಟಿದ್ದಾನೆ. ಓಕೆ ಎಸ್. ನೆಕ್ಸ್ಟ್ ಅನುಪಾತ ಮತ್ತೇನು 4 ಲೀಟರ್ ಆಫ್ ವಾಟರ್ ಕೊಟ್ಟಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಮಿಲಿಲೀಟರ್ ಇದೆ, ಇಲ್ಲಿ ಮಿಲಿಲೀಟರ್ ಬರಬೇಕು. ಸೊ 4 ಲೀಟರ್ ಅಂದ್ರೆ ಎಷ್ಟು ಮಿಲಿಲೀಟರ್ ಅನ್ನೋದು ml ಅನ್ನು ಕಂಡುಹಿಡಿಬೇಕು ಅಷ್ಟೇ. ಫಸ್ಟ್ ಏನು ಮಾಡಬೇಕು, ಯೂನಿಟ್ಗಳನ್ನ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಬರುತ್ತೆ. ಸೊ 4 ಲೀಟರ್ ಅಲ್ಲಿ ಎಷ್ಟು ಅಂದ್ರೆ 4000 ಮಿಲಿಲೀಟರ್ ಬರುತ್ತೆ. ಇವಾಗ ನೋಡಿ 2 ಮಿಲಿಲೀಟರ್ ಅನುಪಾತ ಸರಿ ಆಯ್ತಾ. ಹಾಗಾಗಿ ನೆಕ್ಸ್ಟ್ ನೋಡಿ, ಪಾಸಿಬಲ್ ವೇ ಎಲ್ಲೆಲ್ಲದ ನೋಡಿ ಕಟ್ತಾ ಹೊಡಿರಿ, ಈ 0 ಹೋಗುತ್ತೆ, ಈ 0 ಹೋಗುತ್ತೆ, ಉಳಿತೇನು ಸರ್ 2 ಅನುಪಾತ 400. ಮತ್ತೆ ಇನ್ನು 2 ಒಂದಲೇ ಕಡೆ 2 2. ಹಾಗಾಗಿ ಅನುಪಾತ ಏನು ಬರುತ್ತೆ, ಎಮ್ ಅನುಪಾತ ಡಬ್ಲ್ಯೂ ಅಂದ್ರೆ ಮಿಲ್ಕ್ ಮತ್ತು ನೀರಿನ ಅನುಪಾತ ಏನು ಬರುತ್ತೆ, 1 ಅನುಪಾತ 200. ಕ್ಲಿಯರ್ ಆಯ್ತಾ. ಓಕೆ. ನೆಕ್ಸ್ಟ್ ನೋಡಿ, ಸಿಂಪಲ್ ಕ್ವಶನ್ ಇದೆ, 7/10 ಈಕ್ವಲ್ ಟು ಎಕ್ಸ್ ಪರ್ಸೆಂಟೇಜ್ ಕ್ವಶನ್ ಮಾರ್ಕ್ ಪರ್ಸೆಂಟೇಜ್ ಅಂದ್ರೆ ಇದ್ರ ಮೀನಿಂಗ್ ಏನು, 7/10 ಈಕ್ವಲ್ ಟು ಎಕ್ಸ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಿ, ಅಂದ್ರೆ ಎಕ್ಸ್ ಬೆಲೆಯನ್ನ ಕಂಡುಹಿಡಿ ಅಂತ ಹೇಳ್ತೀವಿ ಡೈರೆಕ್ಟ್ ಕ್ವಶನ್. ಸೊ ನೋಡಿ ಪರ್ಸೆಂಟೇಜ್ ಅಂದ್ರೆ ಯಾವಾಗಲೂ ಏನು ಬರ್ಕೋತೀವಿ ನಾವು 100ಕ್ಕೆ. ಅದೇ ಥರ ಅಪ್ಲೈ ಮಾಡಿ, 7/10 ಈಕ್ವಲ್ ಟು ಪರ್ಸೆಂಟೇಜ್ ತೆಗಿಬೇಕಂದ್ರೆ x/100. ಓಕೆ ಸರ್, ನಮಗೇನು ಬೇಕು ಇವಾಗ, ಎಕ್ಸ್ ಬೆಲೆ ಬೇಕು. ಈ 100ನ ಈ ಸೈಡ್ ಕಳಿಸಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಕೆಳಗಡೆ ಡಿವೈಡ್ ಇದ್ದು ಆ ಸೈಡ್ ಹೋದ್ರೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ಸೊ x = 7/10 ಇಂಟು 100. ಈ 0 ಇತ್ತು, 7 10 ಎಷ್ಟಾಗುತ್ತೆ, x = 70. ಸೊ ಆನ್ಸರ್ ಏನು ಬರುತ್ತೆ, 70%. ಕ್ಲಿಯರ್ ಆಯ್ತಾ. ನೆಕ್ಸ್ಟ್
ನೆಕ್ಸ್ಟ್ ನೋಡಿ, ಶಾಂತಿ ಹ್ಯಾಸ್ 3 daughters. Their average age of them is 15 years. If she adopted an 11-year-old girl, then new average will be. ಫಸ್ಟ್ ನೋಡಿ, ಶಾಂತಿಗೆ 3 ಮಕ್ಕಳಿದ್ದಾರೆ. ಅವರ ಎವರೇಜ್ ಏಜ್ ಅನ್ನು ಕೊಟ್ಟಿದ್ದಾರೆ. ಸೊ ಶಾಂತಿ ಜೊತೆಗೆ 3 ಮಕ್ಕಳು, ಹೌದಾ? ಜೊತೆಗೆ 3 ಜನ ಮಕ್ಕಳಿದ್ದಾರೆ. ಹಾಗಾಗಿ ಅಂದ್ರೆ ಒಟ್ಟು ಎಷ್ಟು ಜನ ಆದ್ರಪ್ಪ ಇವರು? 4 ಜನ ಆದ್ರು ಸರ್. 4 ಜನ ಆದ್ರು. ಬಟ್ ಇವ್ರಿಗೆ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ? 15. ಸರಾಸರಿ 15. ಹಾಗಾದ್ರೆ ಇವರ ಒಟ್ಟು ಏಜ್ ಆಯ್ತೇನತ್ತಪ್ಪ? ಟೋಟಲ್ ಏಜ್. ಓಕೆ, ಎವರೇಜ್ ಆಗಿ 15. 4 ಜನ ಇದ್ದಾರೆ, ಪ್ರತಿಯೊಬ್ಬರು 15 ಅಂದ್ರೆ ಟೋಟಲ್ ಏಜ್ ಎಷ್ಟಾಯ್ತು? 60 ಆಯ್ತು. ಕ್ಲಿಯರಾ? ಸಿಂಪಲ್. ಬಟ್ ಅವಾಗ ಏನ್ ಹೇಳ್ತಿದ್ದಾರೆ? ಇಫ್ ಸಿ ಅಡಾಪ್ಟೆಡ್ ಅನ್ 11-year-old ಗರ್, 11 ವರ್ಷದ ಒಂದು ಮಗುವನ್ನ ದತ್ತು ಪಡೆದರೆ, ಓಕೆ, ಅಫ್ಕೋರ್ಸ್ 11 ವಯಸ್ಸಿನಕ್ಕಿಂತ ದತ್ತು ಪಡೆದ್ರೆ ಎಷ್ಟಾಯ್ತಪ್ಪ ಇವಾಗ ಏಜ್ ಅವ್ರದ್ದು? 71 ಆಯ್ತು ಸರ್. ಬಟ್ ಇವಾಗ ಏನ್ ಕೇಳ್ತಾರೆ? ಹಾಗಾದ್ರೆ ಈಗ ಅವ್ರ ಎವರೇಜ್ ಕಂಡು ಅಂತಿದ್ದಾರೆ 71. ನೋಡಿ ಫ್ರೆಂಡ್ಸ್, ಫಸ್ಟ್ ಜನ ಎಷ್ಟಿದ್ರು? 4 ಜನ ಇದ್ರು. ಒಬ್ಬ ಮಗಳನ್ನು ದತ್ತಕ್ಕೆ ತಗೊಂಡ್ರೆ ಅಫ್ಕೋರ್ಸ್ ಎಷ್ಟು ಜನ ಆದ್ರು? ಇವಾಗ 5 ಜನ ಆದ್ರು. ಬಟ್ ಇವಾಗ ಏಜ್ ಎಷ್ಟಿದೆ? ಟೋಟಲ್ 71. ಸಿಂಪಲ್. 71ಕ್ಕೆ 5ರಲ್ಲಿ ಭಾಗಾಕಾರ ಮಾಡಿ ಆನ್ಸರ್ ಬರುತ್ತೆ. 5 ಒಂದಲೇ 5. ಎಷ್ಟು ಉಳಿತು? 2, 21. 5 4 20. ಸೊ ಆನ್ಸರ್ ಎಷ್ಟು ಬರುತ್ತೆ? 14 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಬಟ್ ನಿಮಗೆ ಏನ್ ಕೇಳಿದಾರೆ? ಅಪ್ರಾಕ್ಸಿಮೇಟ್ಲಿ ಕೇಳೋದ್ರಿಂದ ಆನ್ಸರ್ ಎಷ್ಟಾಗುತ್ತೆ? 14 ವರ್ಷಗಳು ಸರಾಸರಿ. ನೆಕ್ಸ್ಟ್ ನೋಡಿ, ಎ ಪಾಲಿಗಾನ್ ದಟ್ ಹ್ಯಾಸ್ 8 sides ಈಸ್ ಕಾಲ್ಡ್. ನೋಡಿ, ಪಾಲಿಗಾನ್ 8 ಸೈಡ್ಗಳಿದ್ರೆ ಅದನ್ನ ಯಾವ್ದಂತ ಕರೀತಾರೆ? ಸೊ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಆಪ್ಷನ್ ಇರೋಲ್ಲ ನಾವು ಹೇಳ್ತೀನಿ. ಹೆಕ್ಸಾ ಅಂದ್ರೆ 6 ಮುಖ, 6 ಸೈಡ್ಸ್ ಹೊಂದಿರೋದು. ಪೆಂಟಾಗೋನ್ ಅಂದ್ರೆ 5 ಬಾಹುಗಳನ್ನು ಹೊಂದಿರುವಂತದ್ದು. ಡೆಕಾಗೋನ್ ಅಂದ್ರೆ 10 ಭಾಗ. ಅಂದ್ರೆ ಯಾವ ತರ ಅಂದ್ರೆ ಡೈಗ್ರಾಮ್ ಈ ತರ ಇರುತ್ತವೆ. ಇವಕ್ಕೇನಂತಾರೆ? ಇದಕ್ಕೆ ಹೆಕ್ಸಾಗೋನ್. ಅದೇ ತರ ಈ ತರ ಇರೋದಕ್ಕೆ ಇದಕ್ಕೇನಂತಾರೆ? ಪೆಂಟಾಗೋನ್. ಇದು ಪೆಂಟಾಗೋನ್, ಇದು ಹೆಕ್ಸಾಗೋನ್. ಅದೇ ತರ 10 ಮುಖಗಳು, 10 ಬಾಹುಗಳು ಇರುವಂತ ಇದು ಒಂದ್ ಸೈಡ್ ಇರುತ್ತಲ್ಲ. ಇವೆಷ್ಟು 6 ಇದ್ರೆ ಏನಾಗುತ್ತೆ? ಹೆಕ್ಸಾಗೋನ್. ಅದೇ ತರ 5 ಇದ್ರೆ ಪೆಂಟಾಗೋನ್. ಅದೇ ತರ ಕ್ವಶನ್ ಅಲ್ಲಿ ಕೇಳ್ತಾರೆ 8 ಇದ್ರೆ ಅದೇನಾಗುತ್ತೆ? ಆನ್ಸರ್ ನಮ್ದು ಆಕ್ಟಾಗೋನ್. ಏನ್ ಕೇಳ್ತಾರೆ? 8 ಸೈಡ್ ಇರುವಂತ ಒಂದು ಆಕೃತಿ ಏನಂತ ಕರಿತೀವಿ ನಾವು? ಆಕ್ಟಾಗೋನ್. ಹಾಗಾಗಿ ಆನ್ಸರ್ ಏನಾಗುತ್ತೆ? ಆಕ್ಟಾಗೋನ್. ಓಕೆ, ನಿಮ್ಗೆ ನೆನಪಿರ್ಬೇಕು ಹೆಕ್ಸಾಗೋನ್, ಪೆಂಟಾಗೋನ್. ಹೆಕ್ಸಾ ಅಂದ್ರೆ 6, ಪೆಂಟಾ ಅಂದ್ರೆ 5, ಡೆಕ್ಕಾ ಅಂದ್ರೆ 10. ಈ ತರ ನಿಮಗೆ ಗೊತ್ತಿರ್ಬೇಕು. ಹಾಗಾಗಿ ಈ ಕ್ವಶನ್ ಅಲ್ಲಿ 8 ಸೈಡ್ ಇರೋಕೆ ಏನಂತ ಕರೀತಾರೆ? ಆಕ್ಟಾಗೋನ್. ನೆಕ್ಸ್ಟ್ ನೋಡಿ, ದ ಸ್ಪೀಡ್ ಆಫ್ ಮ್ಯಾನ್ ಫಾರ್ ದಿ ಫಸ್ಟ್ 4 hours is 35 km/h and for the next 6 hours is ಸ್ಪೀಡ್ ಇಸ್ 45 km/h. ಫೈಂಡ್ ದಿ ಎವರೇಜ್ ಸ್ಪೀಡ್ ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ನೋಡಿ ಸ್ಟೂಡೆಂಟ್, ಎವರೇಜ್ ಸ್ಪೀಡ್ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಎವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಇದು ಬೇಸಿಕ್ ಏನು ಫಾರ್ಮುಲಾ. ಎವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ನೋಡಿ ಸ್ಟೂಡೆಂಟ್, ಇಲ್ಲಿ ನೋಡಿ, ಈ ಮನುಷ್ಯ ಏನ್ ಮಾಡ್ಯಾನ? ಫಸ್ಟ್ 4 ಗಂಟೆ 35 km/h ಹೋಗಿದ್ದಾನೆ. ಅಂದ್ರೆ 1 ತಾಸಿಗೆ 35. ಅಂದ್ರೆ ನಮ್ಗೇನ್ ಮಾಡ್ಬೇಕು? ರೂಲ್ ಏನ್ ಹೇಳ್ತೀವಿ? ಎವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್, ಒಟ್ಟು ಹೋದ ದೂರ. 35 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋದ್ರೆ 4 ಗಂಟೆಗೆ ಹೋದ್ರೆ ಎಷ್ಟಾಗತ್ತಪ್ಪ? 140 ಸರ್. ಓಕೆ, ನೆಕ್ಸ್ಟ್ ಮುಂದೆ 6 ಗಂಟೆ, ನೆಕ್ಸ್ಟ್ 6 ಅವರ್ ಏನ್ ಮಾಡಿದಾನೆ? 45 ಪರ್ ಗಂಟೆಯಲ್ಲಿ ಹೋಗಿದ್ದಾನೆ. ಅಂದ್ರೆ 45 ಪರ್ ಗಂಟೆಯಲ್ಲಿ 6 ಗಂಟೆಗೆ ಎಷ್ಟಾಗುತ್ತೆ? 45 ಕಾರ್ಲಿ ಗುಣಾಕಾರ ಮಾಡಿ ಸೈಡಲ್ಲಿ. 45 ಕಾರ್ ಮಾಡಿ 6 5 30, 6 4 20, 270. ಓಕೆ, ಡಿವೈಡೆಡ್ ಬೈ ಒಟ್ಟು ಸಮಯ. ಫಸ್ಟ್ 4 ಗಂಟೆ, ತದನಂತರ 6 ಗಂಟೆ ಅಂದ್ರೆ ಎಷ್ಟಾಗುತ್ತೆ? 10 ಗಂಟೆ. ಸೊ ಕೂಡಿಸಿ 140, 270 ಕೂಡಿಸಿದ್ರೆ 410 ಡಿವೈಡೆಡ್ ಬೈ 10. ಈ ಜೀರೋ ಹೋಯ್ತಂದ್ರೆ ಎಷ್ಟು? 41 km/h. ಸೊ ಎವರೇಜ್ ವೇಗ ಏನಾಗುತ್ತೆ? 41 km/h. ಸೊ ಎವರೇಜ್ ಸ್ಪೀಡ್ ಇಸ್ ಕೊಟ್ಟು ಫಾರ್ಮುಲಾ ಗೊತ್ತಿರ್ಬೇಕು. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಅದೇ ತರ ಆನ್ಸರ್ ಏನ್ ಬರುತ್ತೆ? 41. ನೆಕ್ಸ್ಟ್ ನೋಡಿ, ರಾಮ್ ಅಂಡ್ ಶ್ಯಾಮ್ ಡಿಸ್ಟ್ರಿಬ್ಯೂಟ್ 320 ಪ್ಯಾಕೆಟ್ಸ್ ಆಫ್ ಚಾಕ್ಲೇಟ್ ಇನ್ ದಿ ರೇಷಿಯೋ ಆಫ್ 7:9. ಫೈಂಡ್ ರಾಮ್ ಚಾಕ್ಲೇಟ್ಸ್. ನೋಡಿ ಸ್ಟೂಡೆಂಟ್ಸ್, ಒಟ್ಟು ಎಷ್ಟು ಚಾಕ್ಲೇಟ್ ಇದಾವೆ? 320 ಚಾಕ್ಲೇಟ್. ಹೌದಾ? ಸೊ ಅದರಲ್ಲಿ ಏನ್ ಮಾಡ್ತಿದ್ದಾನೆ? ರಾಮ್ ಮತ್ತು ಶ್ಯಾಮ್ ಅವರು ಅನುಪಾತದಲ್ಲಿ ಹಂಚಿದ್ದಾರೆ. ಸೊ ನೋಡಿ, ರಾಮ್ ಮತ್ತು ಶ್ಯಾಮ್ ಅನುಪಾತ ಕೊಟ್ಟಿದ್ದಾರೆ. ಎಷ್ಟು ಸರ್ ಅನುಪಾತ? 7 ಅನುಪಾತ. ಸೊ ನೋಡಿ, 7 ಅನುಪಾತ 9.
ಹಾಗಾದ್ರೆ ನೋಡಿ ರಾಮ್ ಚಾಕ್ಲೇಟ್ ಎಷ್ಟು ಹಂಚಿದಾನ ಅಂತ ಕೇಳಿದ. ನೀವು ಸಿಂಪಲ್ ಏನ್ ಮಾಡಿ, ಇದು ಏನ್ ಕೊಟ್ಟಿದ್ದಾನೆ ಟೋಟಲ್ ಅವ್ರ ಹತ್ರ ಇರೋ ಚಾಕ್ಲೇಟ್ ಸಂಖ್ಯೆ, ನೀವು ಅನುಪಾತನ ಕೂಡಿಸಿ 7 9 ಅನುಪಾತ ಎಷ್ಟಾಗುತ್ತೆ 16 ಅನುಪಾತ. ಬಟ್ ಟೋಟಲ್ ಇರೋದು ಎಷ್ಟು ಚಾಕ್ಲೇಟ್? ಸೊ ನಿಮ್ಗೆ ಕಾಣಲಿಲ್ಲ ಅಂದ್ರೆ ಇಲ್ಲಿ ಸೈಡ್ ನೋಡ್ತೀನಿ ನೋಡಿ, ಒಟ್ಟು 16 ಅನುಪಾತ ಬರೋಬ್ಬರಿ ಎಷ್ಟು 320 ಚಾಕ್ಲೇಟ್. ಅಂದ್ರೆ 1 ಅನುಪಾತ ಅಂದ್ರೆ 16 ಎಳ್ಳೆ ಅಂದ್ರೆ 1 ಅನುಪಾತ ಅಂದ್ರೆ 20 ಚಾಕ್ಲೇಟ್ಸ್ ಬಟ್ ನಿಮಗೆ ಯಾರು ಕೇಳಿದರೆ ರಾಮ್ನ ಚಾಕ್ಲೇಟ್. ರಾಮ್ನ ಅನುಪಾತ ಎಷ್ಟಿದೆಪ್ಪ 7. 1 ಅನುಪಾತ ಅಂದ್ರೆ ಎಷ್ಟು ಕಂಡು ಹಿಡಿದ್ರೆ ಇವಾಗ 20 ಇಂಟು ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ 140 ಚಾಕ್ಲೇಟ್ನ ರಾಮನ ಡಿಸ್ಟ್ರಿಬ್ಯೂಟ್ ಮಾಡಿದಂಗಾಗುತ್ತೆ. ನೆಕ್ಸ್ಟ್, 2 cubes each of side 7 centimeter are joined end to end to form a solid. Find the volume of the resulting cube. ನೋಡಿ ಲೆಟ್ಸ್ ಕೊಡಿ ಸ್ಟೂಡೆಂಟ್, ಇದು ಯಾವ ತರ ಕ್ವಶನ್ ಅಂದ್ರೆ ಮೆನ್ಸುರೇಷನ್ ಅಲ್ಲಿ ಬರುತ್ತೆ. ಸಿಂಪಲ್ ಏನ್ ಹೇಳ್ತಾನೆ, ಕ್ಯೂಬ್ ಅಂದ್ರೆ ಏನು, ಘನ. ಘನ ಅಂತ ಕರೀತಾರೆ. ಏನ್ ಸರ್? ಸೊ ಸಿಂಪಲ್, ಚೆಕ್ ಚೌಕ ಇರುತ್ತೆ, ಇದಕ್ಕೆ ಘನ ಅಂತ ಕರೀತಾರೆ. ಓಕೆ, ಅದೇ ತರ ಇನ್ನೊಂದಿದೆ. ಸೊ ಅವನೇನ್ ಮಾಡ್ತಿದ್ದಾನೆ, ಈ ತರ 7 ಸೆಂಟಿಮೀಟರ್ ಇರುವಂತ 2 ಘನಗಳನ್ನ 2 ಅಕ್ಕಪಕ್ಕ ಕೂಡಿಸ್ಬಿಟ್ಟಿದ್ದಾನೆ. ಅಂದ್ರೆ ನೋಡಿ ಸ್ಟೂಡೆಂಟ್ಸ್, ಇವಾಗ ಯಾವ ತರ ಆಗಬೇಕು ಡಯಾಗ್ರಾಮ್? ಕ್ಲಿಯರ್ ಆಯ್ತಾ? ಈ ತರ ಅವನು ಹೇಳ್ತಿದ್ದಾನೆ. ಇವೆರಡನ್ನು ಕೂಡಿಸಿದಾಗ ಅದರದ ವ್ಯಾಲ್ಯೂಮ್ ಕಂಡಿಡಿ ಅಂತಾನೆ. ಸೊ ಲೆಕ್ಕದಲ್ಲಿ ಇರ್ಬೇಕು ನೋಡಿ ಸ್ಟೂಡೆಂಟ್ಸ್, ಈ ಎರಡನ್ನ ಅಕ್ಕಪಕ್ಕ ಇಟ್ಟಾಗ ಟೋಟಲ್ ಲೆಂತ್ ಏನಾಗ್ಬಿಡುತ್ತೆ 14 ಸೆಂಟಿಮೀಟರ್ ಆಗುತ್ತೆ ಸರ್. ಯಾಕೆ? ಇದ್ರದ್ದು 7 ಇದ್ರದ್ದು 7. ಬಟ್ ಉಳಿದಿದ್ದೆಲ್ಲ ಹೈಟು ಮತ್ತು ಬ್ರೆಡ್ತ್ ಸೇಮ್ ಇರುತ್ತೆ. ಇದರಲ್ಲಿ ಏನಾದ್ರು ಆಗುತ್ತಪ್ಪ? ಇಲ್ಲ. ಹಾಗಾಗಿ ನೋಡಿ, ಇದು 1 ಲಕ್ಷದಲ್ಲಿ ಇಟ್ಟೋಗ್ಬೇಕು 14 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಕ್ಯೂಬಾಯ್ಡ್ ಅಂದ್ರೆ ಏನು? ಘನಾಕೃತಿಯ ಕ್ಯೂಬಾಯ್ಡ್ ವ್ಯಾಲ್ಯೂಮ್ ಅನ್ನು ಕಂಡುಹಿಡಲು ಫಾರ್ಮುಲಾ ಏನಂದ್ರೆ ವ್ಯಾಲ್ಯೂಮ್ ಇಸ್ ಕೊಟ್ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಸಿಂಪಲ್ ಫಾರ್ಮುಲಾ ಆಗ್ತದೆ. ಲೆಂತ್ ಇವಾಗ ನೋಡಿ 14 ತಗೋಬೇಕು, ಇದೇ ಇಂಪಾರ್ಟೆಂಟ್. ಸೊ 14, ಬ್ರೆಡ್ತ್ನು 7 ಇದೆ, ಹೈಟ್ನು 7. ಗುಣಾಕಾರ ಮಾಡಿ 14 7 ಇಂಟು 7 ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 686 ಸೆಂಟಿಮೀಟರ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, if Rs 400 will be Rs 480 in 4 years, then what is the rate of simple interest? So simple interest, ಸರಳ ಬಡ್ಡಿ ಮೇಲೆ ಪ್ರಾಬ್ಲಮ್ ಇದೆ. ಏನ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್ ನೋಡಿ, ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ 400 ರೂಪಾಯಿ ಇಟ್ಟಿದ್ದಾನೆ. ಸಮಯ ಎಷ್ಟು ತೊಗೊಂಡಿದ್ದಾನೆ? 4 ವರ್ಷ. ಅಮೌಂಟ್ ಎಷ್ಟಾಗಿದೆ? 480. ಅಂದ್ರೆ ಫ್ರೆಂಡ್ಸ್ ಅರ್ಥ ಮಾಡ್ಕೋಬೇಕು, 400 ರೂಪಾಯಿ ಇರೋದು 480 ರೂಪಾಯಿ ಆಗಿದೆ ಅಮೌಂಟ್. ಅಂದ್ರೆ ಬಡ್ಡಿ ಎಷ್ಟಾಯ್ತು? 80 ರೂಪಾಯಿ ಬಡ್ಡಿ ಆಯ್ತು ಸರ್. ಹಾಗಾದ್ರೆ ನಿಮಗೇನು ಕೇಳಬೇಕು? ರೇಟ್, ಪರ್ಸೆಂಟೇಜ್ ರೇಟ್ ಎಷ್ಟು ಅಂತ ಕೇಳಿದಾನೆ. ಕ್ಲಿಯರಾ? ಸಿಂಪಲ್ ಫಾರ್ಮುಲಾ ಹಾಕಿ, ಎಸ್ ಐ ಇಸ್ ಇಕ್ವಲ್ ಟು, ಸೊ ಫಾರ್ಮುಲಾ ಹಾಕಿ, ಸೊ ಎಸ್ ಐ ಇಸ್ ಇಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಸರ್ ಎಸ್ ಐ ಎಷ್ಟಿದೆಯಪ್ಪ? 80 ಇದೆ. 80 ಸರ್ ಪಿ ಅಂದ್ರೆ ಎಷ್ಟಿದೆ? 400. ಸಮಯ ಎಷ್ಟಿದೆ? 4. ರೇಟು ಕಂಡು ಹಿಡಿಬೇಕು, ಡಿವೈಡೆಡ್ ಬೈ 100. 2 0 2 0 ಆಯ್ತು. ಸೊ ಈ 4 4 16ನ ಈ ಸೈಡ್ ಕಳಿಸಿ. ಸೊ ರೇಟ್ ಇಸ್ ಇಕ್ವಲ್ ಟು 80 ಬೈ 16. 16 ಅಂದ್ರೆ 16 5. ಹಾಗಾಗಿ ಬಡ್ಡಿ ದರ ಎಷ್ಟಾಗುತ್ತೆ? 5%. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್, pipes A and B can fill a tank in 10 hours and 15 hours respectively. How much time will they take together to fill the tank? ಸೊ ನೋಡಿ ಸ್ಟೂಡೆಂಟ್ಸ್, 2 ಪೈಪ್ ಇದಾವೆ. ಸೊ ಪೈಪ್ ಅಂಡ್ ಸಿಸ್ಟಮ್ ಸೇಮ್ ಆಸ್ ಇಟ್ ಇಸ್ ಟೈಮ್ ಅಂಡ್ ವರ್ಕ್ ತರನೇ ಪ್ರಾಬ್ಲಮ್ಸ್ ಬರುತ್ತೆ. ಸೊ 2 ಪೈಪ್ ಇದೆ. ಒಂದು ಪೈಪ್ ಏನಿದೆ ಎ ಅಂತ ಕೊಟ್ಟಿದ್ದಾನೆ. ಎಷ್ಟು? 10 ಗಂಟೆ ಬೇಕು. ಒಂದು ಟ್ಯಾಂಕ್ನ ತುಂಬಕ್ಕೆ 10 ಗಂಟೆ ಬೇಕು. ಇನ್ನೊಂದು ಪೈಪ್ ಇದೆ ಬಿ, ಇದು ಎಷ್ಟು ಸಮಯ ತಗೋತಾ ಇದೆ? ಸೇಮ್ ಟ್ಯಾಂಕ್ ಅನ್ನು ತುಂಬಕ್ಕೆ 15 ಅವರ್ಗಳನ್ನು ತಗೋತಾ ಇದೆ. ಸಿಂಪಲ್ ನಾವೇನ್ ಮಾಡಬೇಕು? ಕೆಪಾಸಿಟಿನ ಕಂಡುಹಿಡಿಯಬೇಕು. ಏನು ಸರ್? ಟ್ಯಾಂಕ್ನ ಕೆಪಾಸಿಟಿ ಎಷ್ಟಿದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ನಾವು ಇವಾಗ ಟ್ಯಾಂಕ್ ಅನ್ಕೊಳ್ಳಿ. ಸಿಂಪಲ್ ಇವೆರಡು ಸಂಖ್ಯೆಗಳ ಏನ್ ತಗೋಬೇಕು? ಲಸಹ. ಏನ್ ಸರ್? 30. ನಾನು ಇವಾಗ 30 ಅಂತ ತಗೋತೀನಿ. ಸೊ ಹಾಗಾದ್ರೆ ಎ ಕೆಪಾಸಿಟಿ ಚೆಕ್ ಮಾಡಿ. 30 ಲೀಟರ್ ಟ್ಯಾಂಕ್ ಅನ್ನು ತುಂಬಲು 10 ತಾಸು ತಗೊಂಡ್ರೆ 1 ಗಂಟೆಗೆ ಎಷ್ಟಾಯ್ತು? 3 ಲೀಟರ್ ತುಂಬುತ್ತೆ ಸರ್. ಅದೇ ತರ ಬೀದ್ ನೋಡಿ, 30 ಲೀಟರ್ ಟ್ಯಾಂಕ್ ಅನ್ನ 15 ಅವರ್ ತಗೊಂಡದ ಅಂದ್ರೆ 1 ಗಂಟೆಗೆ ಎಷ್ಟು? 2 ಲೀಟರ್ ತುಂಬುತ್ತೆ. ಕ್ಲಿಯರ್ ಆಯ್ತಾ? ಇದು ಏನಾಯ್ತು? ನಿಮ್ಗೆ ಕ್ಷಮತೆ ಸಿಕ್ತು 2 ಪೈಪ್. ಹಾಗಾದ್ರೆ ಈ 2 ಟ್ಯಾಂಕ್ಗಳು 1 ಗಂಟೆಯಲ್ಲಿ ಕೂಡಿಸಿ ಇಬ್ರು 2 ಒಮ್ಮೆ ಓಪನ್ ಮಾಡಿದ್ರೆ ಎಷ್ಟು? 5 ಲೀಟರ್ನ ತುಂಬುತ್ತೆ.
ಬಟ್ ಟೋಟಲ್ ನಮ್ದು ಎಷ್ಟಿದೆ ಕೆಪಾಸಿಟಿ 30. ಹಾಗಾದರೆ 30 ಟ್ಯಾಂಕ್ನ 5 ಲೀಟರ್ ತುಂಬ್ಕೋತ ಹೋದ್ರೆ ಇದೊಂದಲೇ ಎಷ್ಟು 6 ಅವರ್ಗಳಲ್ಲಿ ಏನು ಮಾಡುತ್ತೆ ಟ್ಯಾಂಕ್ ಫುಲ್ ಆಗುತ್ತೆ. ಸೊ ರೈಟ್ ಆನ್ಸರ್ ಏನಾಗುತ್ತೆ 6 ಅವರ್. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವಶನ್ ಇದೆ. ಎಚ್ ಸಿ ಎಫ್ ಆಫ್ 12, 89, 24 12, 18, 24 ಮೊಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ಸಿಂಪಲ್ 12, 18, 24 ಇದರಲ್ಲ ಮೊಸ ಕಂಡುಹಿಡಬೇಕು. ಲಸ ಅಲ್ಲ ಮೊಸ. ಸೊ ಸಿಂಪಲ್ ಸ್ಟೂಡೆಂಟ್ಸ್, ಮೊಸ ಅಂದರೆ ಹೆಂಗಂದ್ರೆ ಒಂದು ಸಂಖ್ಯೆನ ತಗೊಂಡ್ರೆ ಡಿವೈಡ್ ಮಾಡೋಕ್ಕೆ ಪ್ರತಿಯೊಂದು ಭಾಗ ಹೋಗಲೇಬೇಕು. ಭಾಗ ಹೋಗಲಿಲ್ಲ ಅಂದರೆ ಅಲ್ಲಿಗೆ ಮೋಸ ಆಗಲ್ಲ. ಬಟ್ ಲಸ ಆಗಲ್ಲ, ಕಂಪ್ಲೀಟ್ ಒಂದು ಬರೋವರೆಗೂ ನಾವು ಡಿವೈಡ್ ಮಾಡ್ತಾನೆ ಹೋಗ್ಬೇಕು. ಇವಾಗ ನೋಡಿ, ಸದ್ಯಕ್ಕೆ ನಾನು 2ರಿಂದ ಸ್ಟಾರ್ಟ್ ಮಾಡ್ತೀನಿ. 2 6 12 2 9 18 2 12 24 ಮತ್ತೆ 2 ಮಗ್ಗಿ ತೊಗೊಳಕ್ ಬರ್ತೇನಪ್ಪ ಇಲ್ಲಿ ನೋಡಿ. 2 ಮಗ್ಗಿ ತೊಗೊಂಡೆ ಅಂದ್ರೆ 2 3 6 ಹೋಗುತ್ತೆ. 2 ಮಗ್ಗಿಲು 9 ಬರಲ್ಲ, ಹಾಗಾಗಿ 2 ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್. ನೆಕ್ಸ್ಟ್ ನೋಡಿ, 3 ಮಗ್ಗಿ ತಗೊಳ್ಳಿ. 3 ಮಗ್ಗಿ ತಗೊಂಡ್ರೆ ನೋಡಿ, 3ರ ಮಗ್ಗಿ ತಗೊಂಡ್ರೆ 3 2 6 3 3 9 3 4 12 ಓಕೆ ಬರುತ್ತೆ ಸರ್. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು 2 3 4 ಸಂಖ್ಯೆ ಹೋಗೋ ಯಾವ್ದಾದ್ರು ಮಗ್ಗಿ ಇದೆನಪ್ಪ? ಇಲ್ಲ ಸರ್. ಸೊ 2 ಮಗ್ಗಿ ತಗೊಂಡ್ರೆ ಇದು ಹೋಗುತ್ತೆ, ಇದು ಹೋಗುತ್ತೆ, 3 ಹೋಗಲ್ಲ. ಬಟ್ 3 ಮಗ್ಗಿ ತಗೊಂಡ್ರೆ ಇದು ಹೋಗುತ್ತೆ, ಇವೆರಡು ಹೋಗಲ್ಲ. ಹಾಗಾಗಿ ಆನ್ಸರ್ ನೋಡಿ, ಕೊನೆಯದಾಗಿ 2 ಮೋಸ ಎಚ್ ಸಿ ಎಫ್ ಇಕ್ವಲ್ ಟು ಏನಾಗುತ್ತೆ 2 × 3 ಅಂದರೆ 6. ಸೊ ಆನ್ಸರ್ ಏನು ಬರುತ್ತೆ 6. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಏನಿದೆ ಲಾಸ್ಟ್ ಟೈಮ್ ಅಗ್ನಿವೀರ್ಗೆ ಬಂದಿರುವಂಥ ಕ್ವಶನ್ಸ್ಗಳಿದ್ದಾವೆ. ಇದು 25 ಏಪ್ರಿಲ್ 2023 ನಡೆದಂಥ ಅಗ್ನಿವೀರ ಜನರಲ್ ಡ್ಯೂಟಿ ಎಕ್ಸಾಮಿನೇಷನ್ ಶಿಫ್ಟ್ 1 ನಡೆದಿರುವಂಥದ್ದು. ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿ 15 ಕ್ವಶನ್ಸ್ ಈ ಥರ ಸಿಂಪಲ್ ಬರುತ್ತೆ. ಈ ಥರ ಟೆಕ್ನಿಕ್ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. ಸೊ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನು ಒತ್ತಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಬೇಗ ಶೇರ್ ಮಾಡಿ ಮತ್ತು ನೋಟ್ಸ್ ಮಾಡಿ ಓದ್ತಾ ಇರಿ. ಸೊ ಇದೇ ಥರ ನೋಡಿ, ನೆಕ್ಸ್ಟ್ ಗ್ರೂಪ್ ಡಿ ಮತ್ತು ಅಗ್ನಿವೀರ ಇನ್ನೂ ಪ್ರೀವಿಯಸ್ ಇಯರ್ ಕ್ವಶನ್ ಜೊತೆ ನಾನು ಡೈಲಿ ಒಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.